ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಚೇತನ್ ಸತೀಶ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆ್ಯಂಡ್ ಟು ಆಲ್ ಮೈ ಇಂಗ್ಲಿಷ್ ವ್ಯೂವರ್ಸ್, hello everyone, this is Chetan Satish back again with another vlog. Hope you all are doing well. So today, as it's already told in the title, we are going to see the restoration video of my Suzuki Samurai bike. I'm going to explain it in my mother tongue Kannada, so it will be in simple terms so you can easily understand. ಸೊ ಇದೇ ಗುರು ಏನು ವಿಷಯ ಅಂದರೆ, ಸ್ವಲ್ಪ ದಿನ ಹಿಂದೆ ನಾನು ಪೋಲ್ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಪ್ಲಸ್ ಯೂಟ್ಯೂಬಲ್ಲಿ ಎರಡರಲ್ಲೂ ಸಹ. ಸೊ ನೀವೆಲ್ಲರೂ ಮೆಜಾರಿಟಿ ಕೊಟ್ಟ ಹಾಗೆ ನಾನಿವತ್ತು ರಿಸ್ಟೋರೇಷನ್ ವಿಡಿಯೋ ಮಾಡ್ತಿದ್ದೀನಿ ಸುಜುಕಿ ಸಮುರಾಯ್ದು. ಸೊ ಈ ಗಾಡಿಯಲ್ಲಿ ಏನೂ ಇರಲಿಲ್ಲ, ಏನೂ ಇರಲಿಲ್ಲ, ಪ್ರತಿಯೊಂದೂ ಆಲ್ಮೋಸ್ಟ್ ಹೊಸದೇ 90%. ಬಟ್ ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಹಳೇದೇ ರೆಡಿ ಮಾಡ್ತಿದ್ದೀನಿ. ಸೊ ಪ್ರತಿಯೊಂದು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಬಟ್ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಸಲ ಬಂದಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇರ್ತೀನಿ. ಲಾಗ್ ಶುರು ಮಾಡೋಣ. ಪ್ಲಸ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡ್ಬೋದು, ನಮ್ಮ ಬೆಂಗಳೂರು ರೋಡ್ಸ್ಟರ್ಸ್ ಅಂತ. ಆ್ಯಂಡ್ to my English viewers, once again, do show some love in forms of like, shares and comments, and please subscribe to my channel and stay tuned. Now without wasting much time, let's start. ಶುರು ಮಾಡೋಣ ಗುರು. ಸೊ ಇದೇ ನೋಡ್ರಪ್ಪ, ಫಸ್ಟು ಏನೂ ಇರಲಿಲ್ಲ ಗಾಡಿಯಲ್ಲಿ ಎಕ್ಸೆಪ್ಟ್ ಇಂಜಿನ್ ಬಿಟ್ಟರೆ ಫುಲ್ ಗಾಡಿ ಎಂಟಿ ಅಂದರೆ ಎಲ್ಲ ಹಾಳಾಗಿದೆ, ಯಾವುದೂ ಚೆನ್ನಾಗಿರಲಿಲ್ಲ, ಫುಲ್ ಹಾಳಾಗಿತ್ತು. ಸೊ ಬಟ್ ಗಾಡಿ ಮೂವಿಂಗಲ್ಲಿತ್ತು, ಅದು ಮಾತ್ರ ಓಕೆ. ಬಟ್ ಅದು ಬಿಟ್ಟರೆ ನೋಡಿ, ಫುಲ್ಲು ಟೈರ್ಸ್ ಎಲ್ಲ ಹೋಗಿದೆ, ರಿಮ್ಸ್ ಎಲ್ಲ ಹೋಗಿದೆ, ಮುಂದೆ ಹೆಡ್ಲೈಟು, ಫೋಕ್ಸ್ ನೋಡಿ, ಸಸ್ಪೆನ್ಷನ್, ಫ್ರಂಟ್ ಸಸ್ಪೆನ್ಷನ್ ಫುಲ್ ಹೋಗಿದೆ. ಆಮೇಲೆ ಮುಂದೆಗಡೆ ಮಡ್ಗರ್ಡು ಫುಲ್ಲು ರೆಸ್ಟ್ ಹಿಡಿದೋಗಿದೆ. ಡೀಪಾಗಿ ತೋರಿಸ್ತೀನಿ ರೀ ನೋಡಿ. ಫಸ್ಟು ಫೋಕ್ಸ್ ನೋಡಿ, ಸಸ್ಪೆನ್ಷನ್ಸ್ ಫುಲ್ ಹೋಗೆ, ಫೋಕ್ಸು ಅಷ್ಟೇ, ಈ ಫೋಕ್ಸ್ ವೀಲ್ಸು ಅಷ್ಟೇ. ಪ್ಲಸ್ ನೋಡಿ ಇಂಜಿನ್ ಕವರೆಲ್ಲ ಹೇಗಾಗಿದೆ. ಆ್ಯಂಡ್ ಈ ಕಡೆ ನೋಡಿ ಚೈನ್ ಕವರ್ ಇರೋ ಜಾಗದಲ್ಲಿ ಹೇಗಿದೆ. ಆ್ಯಂಡ್ ರೇರ್ ಸಸ್ಪೆನ್ಷನ್ನು ನೋಡಿ ಹೇಗಿದೆ, ಫುಲ್ ಎಲ್ಲ ಪ್ರತಿಯೊಂದು ಹೋಗಿದೆ. ಆ್ಯಂಡ್ ಈ ಮುಂದೆಗಡೆ ನೋಡಿ ಟ್ಯಾಂಕ್ ಮೇಲೆ ಸ್ಕ್ರ್ಯಾಚು ಆ್ಯಂಡ್ ಫುಲ್ ಕಿತ್ತೋಗಿದೆ ನೋಡ್ರಪ್ಪ. ಪ್ಲಸ್ ಈ ಮುಂದೆಗಡೆ ಏನಿದೆ ಅಸೆಂಬ್ಲಿ, ಹ್ಯಾಂಡಲ್ ಬಾರು ಪ್ಲಸ್ ಮೀಟ್ರ್ ಬೋರ್ಡ್ ಎಲ್ಲ ಹೋಗಿತ್ತು. ಹಿಂದೆಗಡೆನೂ ನೋಡಿ ನೀವು, ಹಿಂದೆಗಡೆನೂ ಆಲ್ಮೋಸ್ಟ್ ಎಲ್ಲ ಹೋಗಿತ್ತು ಎಕ್ಸೆಪ್ಟ್ 2 ಹೊಸ ಇಂಡಿಕೇಟ್ರ್ ಹಾಕ್ಕೊಟ್ಟಿದ್ರು ಹಿಂದೆ ಸೇಲ್ ಮಾಡಬೇಕಾದ್ರೆ ನನಗೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ ಗಾಡಿಯಲ್ಲಿ. ಹಿಂದೆಗಡೆ ಒಂದು ಪಾರ್ಟ್ ಇರಬೇಕು, ಅದೂ ಇಲ್ಲ, ಬಾಡಿ ಪಾರ್ಟೇ. ಆ್ಯಂಡ್ ಸ್ಟ್ಯಾಂಡ್ಗಳು ನೋಡಿ ಫುಲ್ಲು ಹಳೇದೆ ಅದೂ. ನೋಡ್ರಪ್ಪ ಈ ರೇಂಜಲ್ಲಿ ಇತ್ತು. ಆ್ಯಂಡ್ ಈ ಸೀಟ್ ನೋಡ್ಕೊಳ್ಳಿ, ಇದೇ ಸೀಟ್ನೇ ನಾನು ರೆಡಿ ಮಾಡಿಸೋದೀಗ. ಸೊ ಇದಕ್ಕೇನೋ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದ್ರ ಪ್ರಕಾರ ಹಂಗೆ ಮಾಡ್ಸೋಣ ಅಂತ, ಹೇಗೆ ಬರುತ್ತೆ ಅಂತ ಕಾದು ನೋಡೋಣ. ಆ್ಯಂಡ್ ನೋಡ್ಬೋದು ಪ್ರತಿಯೊಂದು ಫುಲ್ ಹಳೇದು, ಇನ್ನೇನು ಮಾಡೋಕ್ಕಾಗುತ್ತೆ ಗುರು, ಎಷ್ಟೋ ವರ್ಷಗಳು ನಿಲ್ಲಿಸಿದ್ರಂತೆ ಸುಮ್ಮನೆ. ಸೊ ಈಗ ಇದನ್ನು ತೆಗೆದು ರೆಡಿ ಮಾಡೋಣ ಬನ್ನಿ. ಸೊ ಗಾಡಿ ಮುಂಚೆ ಹೇಗಿತ್ತು ಅಂತ ನೋಡಿದ್ರಿ ಅನಿಸುತ್ತೆ, ಈಗ ರಿಸ್ಟೋರೇಷನ್ ಆದಮೇಲೆ ಹೇಗಿದೆ ಅಂತ ನೋಡಿ ತೋರಿಸ್ತಿದ್ದೀನಿ ನೋಡ್ರಪ್ಪ. ಸೊ ಫಸ್ಟು ಗಾಡಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲ ಏನೇನು ಇರಲಿಲ್ಲ ಅಂತ. ಸೊ ಫಸ್ಟ್ಗೂ ಈಗೂ ಏನೇನು ಚೇಂಜಸ್ ಇದೆ ಅಂತ ತೋರಿಸ್ತೀನಿ ನೋಡಿ. ಸೊ ಹೆಡ್ಲೈಟು, ಇಂಡಿಕೇಟರ್ಸ್ ಎಲ್ಲ ಹೊಸದು ಫುಲ್ಲು. ಆ್ಯಂಡ್ ಈ ಪಾರ್ಟ್ ಏನಿದೆ ಹೆಡ್ಲೈಟ್ ಕಾನ್ ಅಂತಾರೆ ಇದನ್ನ, ಇದು ಹೊಸದು. ಆಲ್ಮೋಸ್ಟ್ ಎಲ್ಲ ಹೊಸದೇ. ಬಟ್ ಎಷ್ಟು ಎಲ್ಲ ಹಳೇದು ರೆಡಿ ಮಾಡೋಕ್ಕಾಗುತ್ತೆ ಹಳೇದೆಲ್ಲ ರೆಡಿ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಈ ಮಡ್ಗಡ್ ತೊಗೊಳ್ಳಿ, ಇದು ಫಸ್ಟೇ ಇತ್ತು. ಈ ಸಸ್ಪೆನ್ಷನ್ಸು ಅಷ್ಟೇ ಫುಲ್ಲು ತುಕ್ಕಿಡ್ದು ಹೋಗಿತ್ತಿದ್ದು ಸಸ್ಪೆನ್ಷನ್ಸು. ಫೋಕ್ಸ್ ಹೇಳ್ತಾ ಇದ್ದೀನಿ. ಸೊ ಈ ಫೋಕ್ಸ್ನ ಏನು ಮಾಡಿದೆ ಅಂದರೆ, ನಾನು ಈ ತುಕ್ಕಿಡ್ದಿರೋದೆಲ್ಲ ಹೋಗಿಸ್ದೆ, ಏನೇನೋ ಸಬ್ಸ್ಟೆನ್ಸಸ್ ಎಲ್ಲ ಯೂಸ್ ಮಾಡಿ. ಸೊ ಎಷ್ಟಾಗುತ್ತೆ ಅಷ್ಟು ಹೋಯಿತು. ಆಮೇಲೆ ಅದ್ರ ಮೇಲೆ ರ್ಯಾಪ್ ಮಾಡಿಸಿದ್ದೀನಿ. ಆ್ಯಂಡ್ ರಿಮ್ಸ್ ನೋಡ್ಬೋದು ನೀವು, ರಿಮ್ಸು ಹಳೇದೆ, ಚೇಂಜ್ ಮಾಡಿಸಿಲ್ಲ. ಸೊ ಈ ರಿಮ್ಸ್ ಎಲ್ಲ ತುಕ್ಕಿಡ್ದು ಹೋಗಿತ್ತು. ಸೊ ಅದನ್ನೆಲ್ಲ ರೆಡಿ ಮಾಡಿಸಿದ್ದೀನಿ. ಸೊ ಸೂಪರ್. ಆಮೇಲೆ ಇಂಜಿನ್ ನೋಡಿ ಇಲ್ಲಿ, ಅಂದರೆ ಈ ಪಾರ್ಟ್ ಏನಿದೆ ಸುಜುಕಿ ಅಂತ. ಸೊ ಈ ಕವರ್ಗಳು ಈ ಕಡೆ ಆ ಕಡೆ ಎರಡೂ ಕಡೆನೂ ನಾನು ಫುಲ್ಲು ರೀಪೇಂಟ್ ಮಾಡಿಸಿರೋದು. ಆ್ಯಂಡ್ ಟ್ಯಾಂಕ್ ಏನು ಮಾಡಿದೆ ಅಂದರೆ, ರೀಪೇಂಟ್ ಮಾಡಿಸ್ದೆ, ಟ್ಯಾಂಕ್ ಮಾತ್ರ ರೀಪೇಂಟ್ ಮಾಡಿಸಿ ಸ್ಟಿಕ್ಕರ್ ಹಾಕ್ಸಿದ್ದೀನಿ. ಸೊ ಫುಲ್ ಸ್ಟಾಕ್ ಆಗಿರಲಿ ಅಂತ. ಸ್ಟಾಕ್ ಆಗಿದ್ರೂ ಒಂಥರ ಸ್ಟಾಕ್ ಆಗಿರಬೇಕು, ಸ್ಟೈಲಿಶ್ ಆಗಿರಬೇಕು, ಆ ಥರ ಮಾಡ್ಕೊಂಡಿದ್ದೀನಿ ಗಾಡಿ. ಅದಕ್ಕೆ ರೀಸನ್ ಏನಂತ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಟ್ಯಾಂಕು ರೀಪೇಂಟ್ ಮಾಡಿಸಿ ಸ್ಟಿಕ್ಕರ್ ಹಾಕ್ಸಿದ್ದೀನಿ. ಈ ಪಾರ್ಟ್ ಏನಿದೆ ನೋಡಿ, ಇದು ಹೊಸದು. ಆಮೇಲೆ ಇದೂ ಹೊಸದೇ, ಹಿಂದೆಗಡೆ ಪಾರ್ಟು. ಸೊ ನೋಡ್ಬೋದು ನೀವು, ಹಿಂದೆಗಡೆ ಹೆಡ್ಲೈಟು ಹೊಸದೇ. ಈ ಪಾರ್ಟ್ ಏನಿರಲಿಲ್ಲ, ನೀವು ಅಬ್ಸರ್ವ್ ಮಾಡಿದರೆ ಫಸ್ಟೇ ಈ ಪಾರ್ಟ್ ಏನಿರಲಿಲ್ಲ. ಆ್ಯಂಡ್ ಸೀಟ್ ನೋಡಿ, ಸೀಟು ಸಮುರಾಯಿಗೆ ಈ ಥರ ಬರೋದೇ ಇಲ್ಲ, ಬಟ್ ನಾನು ಮಾಡಿಸ್ಕೊಂಡಿರೋದು ಕಸ್ಟಮಾಗಿ. ಸೊ ಸ್ಟಾಕ್ ಸೀಟ್ನೇ ಕಟ್ ಮಾಡಿಸಿ ನನಗೆ ಯಾವ ಥರ ಬೇಕಾದ್ರೆ ಶೇಪ್ ಮಾಡಿಸಿ ಸೀಟ್ ಕವರ್ ನೋಡಿ ಈ ಥರ ಮಾಡಿಸಿದ್ದೀನಿ. ಈ ಥರ ಮಾಡಿಸೋದಕ್ಕೆ ರೀಸನ್ನು ನಾನು ಹೇಳಿದ್ನಲ್ಲ, ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ಅಂತ. ಸೊ ಲಾಸ್ಟಲ್ಲಿ ಏನು ಹೇಳೋದು ಈಗಲೇ ಹೇಳ್ಬಿಡ್ತೀನಿ. ಸೊ ಗಾಡಿ ಸ್ಟಾಕ್ ಆಗಿದ್ರೂ ಸಕ್ಕದಾಗಿ ಕಾಣಿಸ್ಬೇಕು. ಸೊ ಅದಕ್ಕೆ ನಾನು ಏನು ಮಾಡಿದೆ ನೋಡಿ, ಇಲ್ಲಿ ಫಸ್ಟು ಇದನ್ನು ಹಾಕ್ಸಿದೆ, ಹ್ಯಾಂಡಲ್ ಬಾರು. ಅದಾದಮೇಲೆ ಸೀಟು. ಸೊ ಈ ಸೀಟ್ ಆದಮೇಲೆ ಹಿಂದೆ ನೋಡಿ ಟೈಲ್ ಸೆಕ್ಷನ್ನು ಮಡ್ಗಟ್ಟು ಕಟ್ ಮಾಡಿಸಿದ್ದೀನಿ, ಬಾಟನ್ ಟೈರ್ ಹಾಕ್ಸಿದ್ದೀನಿ. ಸೊ ನೋಡಿ ಲುಕ್ಕು ನೀವು ಸಕ್ಕದಾಗಿ ಕಾಣಿಸ್ತಿದೆ ಮಾತ್ರ. ಸೊ ಸೂಪರಾಗಿದೆ, ನನಗೆ ಹೆಂಗೆ ಬೇಕು ಹಾಗೆ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಅದು ಬಿಟ್ವಿ ಅಂದರೆ ಈ ಫುಟ್ ಪ್ಯಾಕ್ಸ್ ನೋಡಿ,
ಫುಟ್ ಪೆಕ್ಸ್ ಎಲ್ಲ ಹೋಗ್ಬಿಟ್ಟಿತ್ತು, ಹೊಸದು ಹಾಕ್ಸಿದ್ದೀನಿ. ಅದು ಬಿಟ್ಟರೆ ಇದು ಮಾತ್ರ ಹಳೇದೆ, ಇದೊಂದು ಮಾತ್ರ ಹೊಸದು, ಈ ಕೆಳಗಡೆ ಇರೋ ಪಾರ್ಟ್ ಹಳೇದೆ. ಆಮೇಲೆ ಅದು ಬಿಟ್ವಿ ಅಂದರೆ ಇಂಜಿನೆಲ್ಲ ಎಷ್ಟಾಗುತ್ತೆ, ಹೆಡ್ಡು ಬೋರೆಲ್ಲ ಆದಷ್ಟು ಕ್ಲೀನ್ ಮಾಡಿಸಿದ್ದೀನಿ, ಹೆಡ್ಡು ಬೋರೆಲ್ಲ. ಆ್ಯಂಡ್ ಈ ಅಸೆಂಬ್ಲಿ ನೋಡಿ, ಈ ಫುಲ್ ಅಸೆಂಬ್ಲಿ ಏನಿದೆ ಇದೆಲ್ಲ ಹೊಸದು. ಇದು ಅಷ್ಟೇ ಪ್ರೋಟೇಪರ್ ಅಂತೇನಿದೆ, ಇದೆಲ್ಲ ಹೊಸದು, ಇದೆಲ್ಲ ಫುಲ್ ಹೊಸದೇ. ಸೊ ನೋಡ್ಬೋದು ನೀವು ಹೇಗೆ ಕಾಣಿಸ್ತಿದೆ ಲುಕ್ ಅಂತ. ಹಳೇದೇನೇನಪ್ಪ ಇದೆ ಗಾಡಿಯಲ್ಲಿ ಅಂದರೆ ಮಡ್ಗಾರ್ಡು ಹೇಳ್ದಂಗೆ, ರಿಮ್ಸು, ಆಮೇಲೆ ಈ ಸ್ಟ್ಯಾಂಡು, ಸೈಡ್ ಸ್ಟ್ಯಾಂಡು, ಆಮೇಲೆ ಸೆಂಟ್ರ್ ಸ್ಟ್ಯಾಂಡ್ ತೆಗಿಸ್ಬೇಕು. ಆ್ಯಕ್ಚುಲಿ ಹೋಗ್ಬಿಟ್ಟಿದೆ ಅದು, ನೋಡ್ಬೋದು ನೀವು. ಅದೊಂದೇ ಹಳೇದು ಹಿಡ್ಕೊಂಡಿರೋದು, ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ದೇ ಇರೋದು. ಸೊ ಅದೊಂದೇ ಹಿಡ್ಕೊಂಡಿರೋದು, ಅದನ್ನು ತೆಗಿಸ್ಬೇಕು. ಆದಷ್ಟು ಬೇಗ ತೆಗೆಸಿ ಹೊಸದು ಹಾಕ್ಸ್ತೀನಿ. ಆ್ಯಂಡ್ ಅದು ಬಿಟ್ಟರೆ ಎಲ್ಲ ನೀವು ನೋಡ್ಕೊಳ್ರಪ್ಪ ನೀವೇ. ಸೂಪರಾಗಿದೆ ಗಾಡಿ ಮಾತ್ರ. ಲುಕ್ಸ್ ವೈಸ್ ಅಂತೂ ಮಾತಾಡೋಂಗೆ ಇಲ್ಲ, ಹೆವಿ ಕಣ್ಬಿದ್ದಿದೆ ನನ್ನ ಗಾಡಿ ಮೇಲೆ. ನೋಡಿ ಲುಕ್ಸ್ ನೋಡ್ರಪ್ಪ, ಬೇರೆ ಲೆವೆಲ್ ಅಲ್ಲ. ಹಿಂದೆ ಟೈಲ್ ಸೆಕ್ಷನ್ ನೋಡ್ಬೋದು ನೀವು. ಟೈಲ್ ಸೆಕ್ಷನ್ ತೋರಿಸ್ತೀನಿ ಬನ್ನಿ. ಸೆಕ್ಸಿಯಸ್ಟ್ ಲುಕ್ ಇದು ಗಾಡಿಗೆ ನೋಡಿ. ಸೊ ಇಷ್ಟು ಚೇಂಜ್ ಮಾಡಿಸಿದ್ದೀನಿ. ಆ್ಯಂಡ್ ಲಾಕ್ ಸೆಟ್ಟು ಹೊಸದು. ಆ್ಯಂಡ್ ಇದು ಫುಲ್ ಮೀಟ್ರೂ ಹೊಸದೆ, ಮೀಟ್ರ್ ಬೋರ್ಡು ಹೊಸದೆ, ಎಲ್ಲ ರೆಡಿ ಮಾಡಿಸಿದ್ದೀನಿ. ವರ್ಕಿಂಗಲ್ಲಿದೆ ಆ್ಯಕ್ಚುಲಿ. ಆ್ಯಂಡ್ ಲೈಟ್ಸು ಕೂಡ ಚೆನ್ನಾಗಿದೆ. ಸೊ ಆಲ್ ಇನ್ ಆಲ್ ಪ್ರತಿಯೊಂದು ವಿಷಯನೂ ಚೆನ್ನಾಗಿದೆ ಗಾಡಿಯಲ್ಲಿ. ನೋಡಿ ನೀವೇ. ಇನ್ನೊಂದು ಲಾಸ್ಟ್ ವಾಕ್ ಅರೌಂಡ್ ತೋರಿಸ್ಬಿಡ್ತೀನಿ ನಿಮಗೆ, ನೋಡ್ಕೊಳ್ಳಿ. ಹೇಗೆ ಅನ್ನಿಸ್ತಪ್ಪ ಕಮೆಂಟ್ ಮಾಡಿ. ಆಮೇಲೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಹೀಗೆ ಸಪೋರ್ಟ್ ಮಾಡ್ತೀರಿ. ಆಮೇಲೆ ಈ ಗಾಡಿದು ನಿಮಗೆ ಪಿಕ್ಸ್ ಆಮೇಲೆ ವೀಡಿಯೋಸ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ತುಂಬ ಇದೆ. ಸೊ ಒಳ್ಳೊಳ್ಳೆ ಫೋಟೋಸು ವೀಡಿಯೋಸ್ ಹಾಕಿದ್ದೀನಿ. ಸೊ ಚೆಕ್ ಮಾಡ್ಬೋದು ನೀವು ಬೇಕು ಅಂದರೆ. ಸೊ ಅಷ್ಟೇ. ಸೊ ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಹೌದು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಇದ್ರದ್ದು ಟಾಪ್ ಸ್ಪೀಡ್ ವೀಡಿಯೋನು ಬರ್ತಿದೆ ಆದಷ್ಟು ಬೇಗ. ಸೊ ಅದಕ್ಕೂ ವೆಯ್ಟ್ ಮಾಡ್ತೀರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವೀಡಿಯೋಸ್ ನೋಡ್ಬೋದು ನೀವು. ಸೊ ಅಷ್ಟು ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟೇಕ್ ಕೇರ್, ಬೈ ಬೈ, ನಮಸ್ಕಾರ. ನಾನು ನಿಮ್ಮ ಚೇತನ್ ಸತೀಶ್, ಸೈನಿಂಗ್ ಆಫ್.